ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನನ್ನ ತಮ್ಮ, ನನ್ನ ಒಡ ಹುಟ್ಟಿದವನು, ಈ ಮನೆ ಮಗ. ಕಂಪ್ನಿ ನಡೆಸೋದಕ್ಕೆ ಈ ಮನೆ ಮಗ ಅನ್ನೋ ಕ್ವಾಲಿಫಿಕೇಶನ್ ಇದ್ರೆ ಸಾಲದು, ತಲೆಯಲ್ಲಿ ಬುದ್ಧಿನೂ ಇರಬೇಕು. ಅಂದ್ರೆ ಈ ಜಗತ್ತಲ್ಲಿ ನಾವೊಬ್ಬರೇ ಬುದ್ಧಿವಂತರು, ಮಿಕ್ತವ್ರೆಲ್ಲರೂ ದಡ್ರು ಅಂತನಾ? ಏನು ನೀನಿಲ್ದೆ ಇಷ್ಟು ದಿನ ಕಂಪನಿ ನಡೀತಾನೆ ಇರ್ಲಿಲ್ವಾ? ಗೊತ್ತು, ಅದಕ್ಕೆ ಕಂಪ್ನಿ ಲಾಸಲ್ಲಿ ನಡೀತಿದ್ದು. ನಾನು ಬರ್ದೇ ಇದ್ದಿದ್ದೆ ನಿಮ್ಮ ಮನೆಯವರೆಲ್ಲ ಬೀದಿಲ್ ನಿಲ್ಬೇಕಿತ್ತು. ಅಯ್ಯೋ, ಅವ್ನ್ ಫೇವರ್ ಆಗಿ ಮಾತಾಡ್ಕೊಂಡು ಕೆಲಸ ಮಾಡ್ಕೊಂಡಿರೋದಕ್ಕೆ ನಂಗೆ ಟೈಮ್ ಇಲ್ಲ. ಕಂಪ್ನಿ ಉಳಿಸ್ಕೊಳ್ಳೋದು ಅಷ್ಟೇ ನನಗೆ ಮುಖ್ಯ. ನೀನು ಗೊತ್ತಿದ್ರೆ ನಾನು ಯಾಕೆ ಸಾಕು ನಿಲ್ಸಿ. ಆಫೀಸಲ್ಲಿ ಜಗಳ ಆಡಿದ್ ಸಾಲ್ದು ಅಂತ ಮನೇಲೂ ಜಗಳ ಆಡ್ತಿದ್ದೀರಾ? ನೋಡ್ರೋ ಅವನ್ನ ಹೇಗ್ ಮಕ ಮುತ್ತಿಯಲ್ಲೇ ಕಿತ್ಕೊಂಡ್ ಬಂದಿದ್ದಾನೆ. ಅಜ್ಜಿನ ಮೊದ್ಲು ಅವನ್ನ ಕರ್ಕೊಂಡೋಗಿ ಬಟ್ಟೆ ಬದಲಾಯಿಸಪ್ಪ. ನೋಡು ಅವನ ಅವತಾರನ. ನಾನು ಕರ್ಕೊಂಡು ಹೋಗ್ತೀನಿ. ಅಶ್ವಿನ್ ಇದ್ದೇಳ ಅಶ್ವಿನ್ ಇದ್ದೇಳ. ಕರ್ಣ, ನನ್ನ ಆಫೀಸಿಂದ ಹೊರಗಾಡ ಹುಷಾರಾಗಿ ಕರ್ಕೊಂಡು ಹೋಗಿ. ಸ್ಟಾಫ್ಸ್ ಎಲ್ಲ ನೋಡ್ತಿದಾರೆ, ನಂಗೆ ಅವಮಾನ ಆಗ್ತಿದೆ. ಪೂಜಾ, ನೀನ್ ಹೋಗ್ಬೇಡ, ನಿಂತ್ಕೋ. ಹೋಗಿ ಎಣ್ಣೆ ಕಾಯ್ಸಮ್ಮ, ಅದಕ್ಕೆ ಬೆಳ್ಳುಳ್ಳಿ ಹಾಕಿ ಬಿಸಿ ಮಾಡಮ್ಮ. ಕಾಪ್ಟ ಕೊಡಬೇಕು. ಸರಿ ಅಜ್ಜಿ. ಪೂಜಾ, ಒಂದ್ ನಿಮಿಷ ನಿಂತ್ಕೋ. ಫಸ್ಟ್ ಹೋಗಿ ಅವ್ನಿಗೆ ಏನ್ ಬೇಕು ನೋಡು, ನಾನು ಎಣ್ಣೆ ಬಿಸಿ ಮಾಡ್ಕೊಂಡ್ ಬರ್ತೀನಿ. ಸರಿ ಅಕ್ಕ. ಎಣ್ಣೆ ಚೆನ್ನಾಗಿ ಬಿಸಿ. ಹಾ. ಏನ್ ಸೇವಂತಿ ಮೇಡಮ್, ಎಣ್ಣೆ ಬಿಸಿ ಮಾಡ್ತಾ ಇದ್ದೀರಾ? ಇನ್ಮೇಲೆ ನಿನಗೆ ದಿನ ಇದೇ ಕೆಲಸ ಅನ್ಸುತ್ತೆ. ಯಾಕಂದ್ರೆ ಇನ್ ಸ್ವಲ್ಪ ದಿನದಲ್ಲಿ ನಿನ್ ಮೈಂದ ದೊಡ್ಡ ಕುಡ್ಕ ಆಗೋದ್ರಲ್ಲಿ ಯಾವ ಡೌಟು ಇಲ್ಲ. ಇನ್ ಸ್ವಲ್ಪ ದಿನ ಆದ್ರೆ ಕೆಲ್ಸ ಇಲ್ದೆ ಡಿಪ್ರೆಷನ್ಗೆ ಹೋಗಿ ಮೆಂಟ್ಲಾದ್ರೂ ಆಗ್ಬೋದು. ಈಗ್ಲೇ ಹಾಸ್ಪಿಟಲ್ ಹುಡ್ಕೊಂಡು ಇಟ್ಕೋ. ಏಯ್ ಪ್ರಿಯಾ, ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡ. ಬಾಯಿಗೆ ಬಂದಂಗ್ ಮಾತಾಡ್ತಾ ಇಲ್ಲ, ಭವಿಷ್ಯ ನುಡಿತಾ ಇದ್ದೀನಿ. ನೋಡು, ತುಂಬಾ ಜಾಸ್ತಿ ಖುಷಿ ಪಡಕ್ ಹೋಗ್ಬೇಡ. ನೀನ್ ಅನ್ಕೊಂಡ ಹಾಗೆ ಏನೂ ಆಗಲ್ಲ. ಆಗೋದಕ್ ನಾನು ಬಿಡೋದು ಇಲ್ಲ. ಆಕ್ಚುಲಿ ನೀನ್ ಅನ್ಕೊಂಡಾಗೆ ಯಾವ್ದು ನಡೀತಾ ಇಲ್ಲ, ಎಲ್ಲ ನಾನ್ ಅನ್ಕೊಂಡಾಗೆ ನಡೀತಾ ಇರೋದು. ಅವತ್ತು ನಿನ್ ಮೈದ್ನ ಅದ್ಕೇನ ನಿನ್ ಮೇಲಿಂದ ಕುಡಿಯಲ್ಲ ಅದ್ಕೆ ಅಂತ ನಿನ್ ಮೇಲೆ ಪ್ರಮಾಣ ಮಾಡಿದ್ದ. ಆದ್ರೆ ಇವತ್ತು ನಿನ್ ಮಾತ್ನ ಕಾಲ್ ಕಸ ಮಾಡ್ಕೊಂಡು ರಾಮರಸ ಕುಡ್ಕೊಂಡು ಬಂದಿದ್ದಾನೆ. ಇನ್ಮೇಲೆ ಹೀಗೆ ಒಬ್ಬೊಬ್ರೆ ನಿನ್ ಮಾತ್ನ ಮೀರಕ್ ಶುರು ಮಾಡ್ತಾರೆ. ಈ ಪ್ರೀತಿ, ಸ್ನೇಹ, ಸಂಬಂಧ ಅನ್ನೋ ಚೌಕಟ್ಟಿನಿಂದ ಆಚೆ ಬರ್ತಾರೆ. ನಿಮ್ ಒಗ್ಗಟ್ಟಿನ ಗೋಡೆ ಬಿರುಕ್ ಬಿಡಕ್ ಶುರು ಆಗುತ್ತೆ. ಆಮೇಲೆ ಏನಾಗುತ್ತೆ ಅಂತೀಯಾ? ಒಂದ್ ಚೂರು ಬಿರುಕ್ ಬಿಟ್ರೆ ಸಾಕು, ಸುತ್ಕೆ ತಗೊಂಡ್ ಹೊಡೆದು ಪೂರ್ತಿ ಪುಡಿ ಪುಡಿ ಮಾಡಕ್ಕೆ ಈ ಪ್ರಿಯ ಇದ್ದಾಳೆ. ನಾನ್ ಹಚ್ಚೋ ಬೆಂಕಿ ಹೇಗಿರುತ್ತೆ ಅಂದ್ರೆ, ಅಪ್ಪನ್ ತಲೆ ಕಂಡ್ರೆ ಮಕ್ಕಳು ಉರ್ದು ಬೀಳ್ಬೇಕು. ಅಯ್ಯೋ, ಕಡೆಗಾಲದಲ್ಲಿ ನನ್ ಮಕ್ಕಳು ಹೀಗಾದ್ರಲ್ಲ ಅಂತ ನಿಮ್ ಮಾವ ಕೊರ್ಗಿ ಸಾಯ್ಬೇಕು. ಅವನು ಒದ್ದಾಡೋದ್ ನೋಡಿ ಆ ಕಲ್ಪನಾ ಬಾಯ್ ಬಡ್ಕೋಬೇಕು. ಆ ಮುದುಕಿ, ಅಯ್ಯೋ ಭಗವಂತ, ಇದನ್ನೆಲ್ಲ ನೋಡೋದಕ್ ನಾನು ಇನ್ನೂ ಬದುಕ್ಸಿದ್ಯಾ, ನನ್ನ ಕರ್ಕೋಬಾರ್ದ ಅಂತ ಆ ದೇವ್ರ ಹತ್ರ ಸಾವಿನ ಅಪ್ಲಿಕೇಶನ್ ಹಾಕ್ಬೇಕು. ತುಂಬಾ ಆಸೆ ಇಟ್ಕೊಂಡಿದ್ಯಾ ಅನ್ಸತ್ತೆ. ನಿರಾಸೆ ಆಗೋದಂತೂ ಖಂಡಿತ. ಯಾಕೆ ಅಂದ್ರೆ ಇದು ಯಾವುದು ನಡೆಯೋದಕ್ಕೂ ನಾನು ನನ್ ಗಂಡ ಬಿಡೋದಿಲ್ಲ. ನೀನ್ ಎಷ್ಟೇ ಬೆಂಕಿ ಹಚ್ಚಿದ್ರು ಪ್ರೀತಿಯಿಂದ ಅದನ್ನ ಆರಿಸ್ತೀವಿ. ಇದನ್ನೆಲ್ಲ ಮಾಡೋದಕ್ಕೂ ಮುಂಚೆ ನಿನ್ ಗಂಡನ್ನು ಈ ಮನೆಯಿಂದ ಆಚೆ ಹಾಕ್ತೀನಿ. ಬೀದಿಲ್ ಬಿದ್ದು ಭಿಕ್ಷೆ ಬೇಡೋ ಲೆವೆಲ್ ತರ್ತೀನಿ. ಆಮೇಲೆನೆ ಒಬ್ಬೊಬ್ಬರನ್ನು ಮನೆಯಿಂದ ಆಚೆ ಹಾಕ್ತೀನಿ. 3 ಜನ ಅಣ್ಣ ತಮ್ಮಂದ್ರು ಕೈ ಮಿಲಾಯಿಸಿ ಗಲಾಟೆ ಮಾಡ್ಬೇಕು. ಒಬ್ಬರನ್ನೊಬ್ರು ನೋಡಿದ್ರೆ ಸಾಯಿಸೋ ಅಷ್ಟು ದ್ವೇಷ ತುಂಬ್ಕೋಬೇಕು. ಹಾಗ್ ಮಾಡ್ತೀನಿ. ಸುಮ್ನೆ ಹಗಲ್ಗನ್ಸ್ ಕಾಣ್ಬೇಡ ಪ್ರಿಯಾ. ನೀನಿಷ್ಟೆಲ್ಲ ಅನ್ಯಾಯ ಮಾಡೋವರೆಗೂ ಧರ್ಮ ಅನ್ನೋದು ಕಣ್ ಮುಚ್ಕೊಂಡು ತೂಕೊಡ್ಸಾ ಕೂತಿರೋದಿಲ್ಲ. ನೀನದೆಷ್ಟು ಮೆರಿತೀಯೋ ಮೆರಿ. ಈ ಭೂಮಿ ಮೇಲೆ ಸತ್ಯ, ನ್ಯಾಯ, ಧರ್ಮ ಇರೋದೇ ಆದ್ರೆ ನೀನಾದಷ್ಟು ಬೇಗ ಮಣ್ಣು ಮುಕ್ಕ ಹಾಗಾಗತ್ತೆ. ಮುಕ್ತಿಯಾ? ನೀನು ತೋಡಿರೋ ಹಳ್ಳಕ್ಕೆ ನೀನೇ ಬೀಳ್ತೀಯ.
ನೀನ್ ಈ ಧರ್ಮ ನ್ಯಾಯ ಅಂತ ಕೂತಿರು. ಅಷ್ಟ್ರಲ್ಲಿ ನಿಮ್ನೆಲ್ಲ ಕಾಲ್ ಕೆಳಗಡೆ ಹಾಕೊಂಡು ತುಳಿತಾ ಇರ್ತಾಳೆ ಪ್ರಿಯಾ. ಕಾಲಕ್ಕೆ ಸವಾಲ್ ಹಾಕುವಂತ ಮೂರ್ಖ ಕೆಲಸ ಮಾಡ್ಬೇಡ ಪ್ರಿಯಾ. ಇನ್ನೂ ಪ್ರಪಂಚ ನೀನ್ ಹೇಳೋಷ್ಟು ಹಾಳಾಗಿಲ್ಲ. ಇಲ್ಲಿನ್ನೂ ಪ್ರೀತಿ, ಸ್ನೇಹ, ಒಳ್ಳೆತನಕ್ಕೆ ಬೆಲೆ ಇದೆ, ಕಾರಣನೂ ಇದೆ. ಮೆರೆಯೋದಕ್ ಬಿಟ್ಟಿದೀನಿ ಅಂತ ನನ್ನ ನಿನ್ ಕೈಲಾಗ್ದೇ ಇರೋಳು ಅಂತ ಅನ್ಕೊಳ್ಳೋದಕ್ ಹೋಗ್ಬೇಡ. ನಿನ್ ಕಂತ್ರಿ ಬುದ್ಧಿ ಏನು ಅಂತ ಕರ್ಣಭಾವನಿಗೆ ಗೊತ್ತಾದ್ರೆ ಎಲ್ಲಿ ಬೇಜಾರ್ ಮಾಡ್ಕೋತಾರೋ, ಅವ್ರ ಮನ್ಸಿಗೆ ಎಲ್ಲಿ ನೋವು ಆಗುತ್ತೋ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಬಾಯಿ ಮುಚ್ಕೊಂಡಿದ್ದೀನಿ ಅಷ್ಟೇ. ಇಲ್ಲ ಅಂದಿದ್ರೆ ಯಾವತ್ತು ನಿನ್ ಕಾಲ್ ಮುರಿದು ನಿನ್ ಕೈ ಕೊಡ್ತಿದ್ದೆ ತಿಳ್ಕೊ. ಈಗ್ಲೂ ಹೇಳ್ತೀನಿ ತಿಳ್ಕೊ. ನೀನಾಗ್ ನೀನೇ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಸರಿಯಾದ ರೀತಿನಲ್ಲಿದ್ರೆ ಸರಿ. ಅದನ್ನೆಲ್ಲ ಬಿಟ್ಬಿಟ್ಟು ನಮ್ಮ ಮನೆಯವ್ರ ವಿಷಯಕ್ಕೆ, ನಮ್ಮ ಮನೆ ಒಗ್ಗಟ್ಟನ್ನ ಒಡೆಯೋದಕ್ ಬಂದ್ರೆ ನೀನೇ ಈ ಮನೆಯಿಂದ ಕಿಕ್ಔಟ್ ಆಗ್ಬೇಕು. ಹಾಗ್ ಮಾಡ್ತೀನಿ, ಹುಷಾರ್. ಸೇವಂತಿ, ಕಿರ್ಚ್ಬೇಡ. ನಿನ್ನ ಹಾರಾಟ ಚೀರಾಟಕ್ಕೆಲ್ಲ ನಾನು ಹೆದರೋಳಲ್ಲ. ನಿನ್ ಪಾಪದ ಕೊಡ ತುಂಬೋವರೆಗೂ ಮೇರಿ. ಅದಾದ್ಮೇಲೆ ಆ ಬಲಿಚಕ್ರವರ್ತಿನ ತುಳಿದ್ನಲ್ಲ ಶ್ರೀಕೃಷ್ಣ ಪರಮಾತ್ಮ, ಹಾಗ್ ನಾನಿನ್ನ ತುಳಿದು ಬಿಡ್ತೀನಿ. ಏಯ್ ಸಾಕು ಸುಮ್ನಿರೆ. ಇನ್ನೂ ಅತಿಯಾಗಿ ಇಲ್ಲೇ ಮಾತಾಡ್ತಾ ನಿಂತ್ಕೊಂಡ್ರೆ ಬಿಸಿ ಎಣ್ಣೆನ ಮುಖಕ್ಕೆ ಸುರಿದ್ಬಿಡ್ತೀನಿ ಅಷ್ಟೇ. ಅಪ್ಪ, ನೀನು ಅವನಿಗೋಸ್ಕರ ನಂಗೆ ಹೊಡಿಬಾರ್ದಾಗಿತ್ತಪ್ಪ. ನಂಗೆ ತುಂಬ ನೋವಾಗ್ತಿದೆ. ನಂಗೆ ಯಾರೂ ಇಲ್ಲ. ಪೂಜಾ ಬಾ, ಇಬ್ರು ಮನೆ ಬಿಟ್ಟೆಲ್ಲಾದ್ರೂ ದೂರ ಹೋಗ್ಬಿಡೋಣ. ಏನಾಗ್ತಿದೆ ಪೂಜಾ ಇಲ್ಲಿ? ಪಾಪ ಅಶ್ವಿನ್ ಎಷ್ಟು ನೋವಲ್ಲಿದ್ದಾನೆ. ಹೀಗ್ ನಡೀತಿದೆ ಅಂತ ನೀನ್ ಯಾಕೆ ನನ್ಗೆ ಮುಂಚೆನೆ ಹೇಳಿಲ್ಲ? ಇವನು ಇದಕ್ಕಿಂತ ಮುಂಚೆನೆ ಕುಡ್ಕೊಂಡು ಬಂದಿದ್ದಂತೆ, ಕುಡ್ಕೊಂಡು ಬಂದು ಗಲಾಟೆ ಮಾಡಿದ್ದಂತೆ. ನೀನು ಯಾಕೆ ಈ ವಿಷಯನ ನನ್ನಿಂದ ಮುಚ್ಚಿಟ್ಟೆ? ನೀವಾಗ್ಲೇ ಮಗುನ್ ಕಳ್ಕೊಂಡಿರೋ ನೋವಲ್ಲಿದ್ದೀರಾ. ಸಾಲದಕ್ಕೆ ಹೊರಗಡೆನೂ ಟೆನ್ಷನ್. ಇದ್ರ ಜೊತೆಗೆ ನಮ್ಮ ವಿಷಯನೂ ಹೇಳಿ ನೀವು ನೋವು ಕೊಡೋದು ಬೇಡ ಅಂತ ಹೇಳಿಲ್ಲ ಭಾವ. ನೋಡು ಪೂಜಾ, ಅತ್ತಿಗೆ ಅಂದ್ರೆ ತಾಯಿ ಸಮಾನ ಅಂತಾರೆ. ಹಾಗೆ ಭಾವ ಅಂದ್ರೆ ತಂದೆ ಸಮಾನ ಕೂಡ. ನಿಮ್ಮ ತಂದೆ ಸಮಾನದಲ್ಲಿ ನಾನಿದ್ದೀನಿ. ಏನೇ ಕಷ್ಟ ಬಂದ್ರೂ ನಾನಿದ್ದೀನಿ ಅನ್ನೋದನ್ನ ದಯವಿಟ್ಟು ಮರಿಬೇಡ. ಹೀಗೆಲ್ಲ ಆಗ್ತಿದೆ ಅಂತ ನನಗೆ ಮುಂಚೆನೆ ಹೇಳಿದ್ರೆ ನಾನು ಎಲ್ಲನೂ ಸರಿ ಮಾಡ್ತಿದ್ದೆ ಅಲ್ವಾ? ಹೀಗೆಲ್ಲ ಮುಂದುವರಿಯೋದಕ್ಕೆ ಬಿಡ್ತಿರ್ಲಿಲ್ಲ ನಾನು. ನನಗೆ ತುಂಬಾ ಭಯ ಆಗ್ತಿದೆ ಭಾವ. ಇದು ಹೀಗೆ ಮುಂದುವರೆದ್ರೆ ಅಶ್ವಿನ್ ಏನಾಗ್ಬಿಡ್ತಾನೋ ಏನೋ ಅಂತ ಆತಂಕ ಆಗ್ತದ.